ಎಲ್ರಿಗೂ ಅನ್ಸೋದು ಎಲ್ರ ಜೀವನಾನು ಒಂಥರ ಜಂಬೂ ಸರ್ಕಸ್ ಇದ್ದಂಗೆ ನಾವು ಬದುಕ್ತಾ ಇರ್ತೀವಿ ಅಷ್ಟೇ ಅಂತ. ಆಮೇಲೆ ಜಂಬೂ ಸರ್ಕಸ್ ಅಂದ ತಕ್ಷಣ ಮೊದಲ ಹೆಸರು ನನಗೆ ನೆನಪಾಗೋದು ನಮ್ಮ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್ MD ಶ್ರೀಧರ್ ಸರ್. ಯಾಕಂದ್ರೆ ನಾವೆಲ್ಲರೂ ಅವರ ನಿರ್ದೇಶನದ ಅಭಿಮಾನಿಗಳೇ. ಈ ಹಿಂದಿನ ಪ್ರತಿಯೊಂದು ಸಿನಿಮಾಗಳು ಇವತ್ತಿಗೂ ಕೂಡ ಯಾವುದೇ ಆಗಿರ್ಲಿ, ಪೊರ್ಕೆ ಆಗಿರ್ಲಿ, ಚೆಲ್ಲಾಟ ಆಗಿರ್ಲಿ, ಕೃಷ್ಣ, ಒಡೆಯ, ಬುಲ್ಬುಲ್ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಿದೆ. ಇವತ್ತಿಗೂ ಟೆಲಿವಿಷನ್ ಅಲ್ಲಿ ರಿಪೀಟ್ ಮೋಡಲ್ ಬಂದ್ರು ನಾವು ನೋಡಿರ್ತೀವಿ. 10-15 ಸಲ ನೋಡಿದ್ರು ಮತ್ತೆ 14ನೇ ಸಲ ಕುತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾಗಳನ್ನ ಮಾಡಿದಂತ ಹೆಗ್ಗಳಿಕೆ ಶ್ರೀಧರ್ ಸರ್ದು. ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲೂ ಆ ಎಮೋಷನ್ಸ್, ಫ್ಯಾಮಿಲಿ ಎಮೋಷನ್ಸ್ ನ ಹೆಂಗೆ ತಲುಪಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥಕೊಂಡಿರುವಂತಹ ಒಬ್ರು ನಿರ್ದೇಶಕರು. ಸರ್, ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ಸಿನಿಮಾ ಅಂದ ತಕ್ಷಣ ನಿರ್ಮಾಪಕರು, ಅನ್ನದಾತರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಅವ್ರು ಗೆಲ್ಬೇಕು, ಆಗ ಇಂತಹ 10 ಹಲವು ಸಿನಿಮಾಗಳು ಬರೋದಕ್ಕಾಗತ್ತೆ. ನಮ್ಮ ಸುರೇಶ್ ಸರ್ ಬಹಳ ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಮಾಡಿರುವಂತ ಸಿನಿಮಾ. ಈಗ ಸ್ವಲ್ಪ ಹೊತ್ತು ಮುಂಚೆ ಅವ್ರ ಹತ್ರ ಮಾತಾಡುವಾಗ್ಲೇ ನನಗೆ ಗೊತ್ತಾಯ್ತು, ಅಂದ್ರೆ ಎಷ್ಟು ಜವಾಬ್ದಾರಿಗಳನ್ನ ಅವ್ರೊಬ್ರೇ ಹೊತ್ಕೊಂಡು ಅವರಿಗೆ ಕಾರ್ಯಕ್ರಮ ನೀಟಾಗಿ ಆಗ್ಬೇಕು, ಸಿನಿಮಾ ಪ್ರಮೋಷನ್ ನೀಟಾಗಿ ಆಗ್ಬೇಕು, ಸಿನಿಮಾ ಜನರಿಗೆ ನೀಟಾಗಿ ತಲುಪಬೇಕು, ಆ ಉದ್ದೇಶ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ. ಸರ್, ನಿಮಗೂ ಕೂಡ ಮಹತಿ ಕಂಬೈನ್ಸ್ಗೆ, ಈ ಪ್ರೊಡಕ್ಷನ್ ಸಂಸ್ಥೆಗೆ ತುಂಬಾ ಒಳ್ಳೇದಾಗ್ಲಿ. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಜಂಬೂ ಸವಾರಿ ಬಗ್ಗೆ 1-2 ಸಾಲ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಜಂಬೂ ಸರ್ಕಸ್, ಸಾರಿ. ಇದು ಒಂದು ಫ್ರೆಂಡ್ಶಿಪ್ ಕತೆ, ಒಂದು ಲವ್ ಸ್ಟೋರಿ, ಒಂದು ಫ್ಯಾಮಿಲಿ ಕತೆ. ಸೊ ಹಂಗಾಗಿ ಪ್ರತಿಯೊಬ್ರು ಮನೇಲಿರೋರು ಥಿಯೇಟರ್ ಹೋಗಿ ಕೂತು ಎಂಜಾಯ್ ಮಾಡ್ಕೊಂಡು ಬರುವಂತ ಒಂದು ಪೈಸಾ ವಸೂಲ್ ಸಿನಿಮಾ ಇದು ಖಂಡಿತವಾಗ್ಲೂ ಆಗತ್ತೆ. ಇವತ್ತು ಆ ಸಿನಿಮಾದ ಒಂದು ಪ್ರಮುಖವಾದಂತ ಹಾಡನ್ನ ನಾವು ನಿಮ್ಮೆಲ್ಲರ ಮುಂದೆ ರಿಲೀಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ 2 ಹಾಡುಗಳನ್ನ ಮಾಧ್ಯಮದವ್ರ ಮುಂದೆ ನಾವು ಇವತ್ತು ಪ್ರಸ್ತುತ ಪಡಿಸ್ತೀವಿ. ಆದ್ರೆ ಅದು ಇವತ್ತು ರಿಲೀಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಒಂದ್ ರಿಕ್ವೆಸ್ಟ್ ಏನಂದ್ರೆ, ಸೆಕೆಂಡ್ ತೋರಿಸುವಂತ 2 ಹಾಡುಗಳನ್ನ ಯಾರು ರೆಕಾರ್ಡ್ ಮಾಡಕ್ ಹೋಗ್ಬೇಡಿ. ಮೊದಲ ಲಿರಿಕಲ್ ವಿಡಿಯೋ A2 ಮ್ಯೂಸಿಕ್ ನಲ್ಲಿ ಲಾಂಚ್ ಆಗ್ತಾ ಇದೆ. ಇದಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ ಇದೆ. ಕವಿರಾಜ್ ಅವರು ಈ ಹಾಡನ್ನ ಬರೆದಿದ್ದಾರೆ, ಹಾಗೆ ನಕುಲ್ ಅವರು ಹಾಡಿದ್ದಾರೆ. ಸೊ ಹಂಗಾಗಿ ಜಾಸ್ತಿ ತಡ ಮಾಡೋದು ಬೇಡ, ಮೊದಲು ಕಂಟೆಂಟ್ ನೋಡ್ಕೊಂಡು ಬಂದ್ಬಿಡೋಣ, ಲಾಂಚ್ ಮಾಡೋಣ ಅಲ್ಲ ಸರ್? ಲಿರಿಕಲ್ ವಿಡಿಯೋ ನೋಡ್ಕೊಂಡು ಬಂದ್ಮೇಲೆ ನಮಗೆ ಮಾತನಾಡೋದಕ್ಕೆ ಜಾಸ್ತಿ ವಿಚಾರಗಳಿರುತ್ತೆ. ಸೊ ವಿಡಿಯೋ ಸಾಂಗ್ ಪ್ಲೀಸ್. ಕಾಣ್ತದೆ. ಮೊದಲಿಗೆ ನಮ್ಮ ಪ್ರವೀಣ್ ತೇಜ್ ಅವರು ಮಾಡಿರುವಂತ ಎಲ್ಲಾ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನ, ಅದ್ಭುತ ಕಲಾವಿದ, ಜೊತೆಗೆ ಒಂದು ಚಂದದ ನಾಯಕ ನಟ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನಿಮ್ಗೂ ಕೂಡ ಸ್ವಾಗತ, ತುಂಬಾ ಒಳ್ಳೇದಾಗ್ಲಿ. ಇನ್ನು ನಮ್ಮ ಅಂಜಲಿ ಅನೀಶ್ ಪದವಿ ಪೂರ್ವದಿಂದ ಪರಿಚಯ, ಪದವಿ ಪೂರ್ವದಲ್ಲೂ ಕೂಡ ಬಹಳ ಅದ್ಭುತವಾದಂತ ಪಾತ್ರ ನಿಭಾಯಿಸಿದ್ರು ನಾಯಕಿಯಾಗಿ. ಈಗ ಈ ಕಾಂಬಿನೇಷನ್ ನಮಗ್ ತುಂಬಾ ಇಷ್ಟ ಆಗ್ತಿದೆ. ಐ ಆಮ್ ಶೋರ್ ಅದ್ರಲ್ಲೂ ಶ್ರೀಧರ್ ಸರ್ ಡೈರೆಕ್ಷನ್ ಅಂದ್ರೆ ಬಹಳ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಹಾಗೆ ಈ ಸಿನಿಮಾಗೆ ನಮ್ಮ ರಘು ನಿರ್ವಳಿ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಸರ್, ನಿಮ್ಗೂ ಕೂಡ ಸ್ವಾಗತ. ಈಗ ಇನ್ನುಳಿದ 2 ಹಾಡುಗಳನ್ನ ನೋಡ್ಕೊಂಡ್ ಬರುವಂತ ಸಮಯ. ಅದರಲ್ಲಿ ಒಂದು ಗ್ರಹಚಾರ ಅನ್ನುವಂತ ಕಾಲೇಜ್ ಸಾಂಗ್, ಇನ್ನೊಂದು ಗಾಂಚಲಿ ಗಂಗವ್ವ ಅನ್ನುವಂತ ಹಾಡು. ಈ 2 ಹಾಡುಗಳು ಇನ್ನು ರಿಲೀಸ್ಗೆ ಸಮಯ ಇದೆ. ಅಂದ್ರೆ ಮಾಧ್ಯಮದವ್ರಿಗೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದೀವಿ. ಹಂಗಾಗಿ ರೆಕಾರ್ಡ್ ಮಾಡಕ್ ಹೋಗ್ಬೇಡಿ, ನೀವು ನೋಡಿ ಹೆಂಗಿದೆ ಅಂತ ಆಮೇಲೆ ಹೇಳಿ. ಸಾಂಗ್ಸ್ ಪ್ಲೀಸ್. ಸುಪ್ರೀತಾ ಮೇಡಮ್ ಇದರ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ಹೊತ್ತಿರುವಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನೀವಿಬ್ರು ವೇದಿಕೆ ಮೇಲೆ ಬರ್ಬೇಕು. ಫಸ್ಟ್ ಮಾತಾಡ್ಬೇಕು ಇಲ್ಲಿ ಸೆಂಟರ್ ಸ್ಟೇಜ್. ಮೇಡಮ್ ಹೇಳಿ, ಜಂಬೂ ಸರ್ಕಸ್ ಸಿನಿಮಾ ಹಾಡುಗಳು ಇವತ್ತಷ್ಟೇ ಒಂದು ಹಾಡು ಲಾಂಚ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸು, ನಮ್ಮ ಶ್ರೀಧರ್ ಸರ್ ಟೀಮು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ ಸುರೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಈ ಸಿನಿಮಾದಲ್ಲಿ ಮೈಕ್ ಹತ್ರ ನನ್ನ ಪಾತ್ರ ಇರ್ಬೋದು, ನನ್ನ ಗೆಟಪ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಒಂಥರ ಜಗಳಗಂಟಿ ಕ್ಯಾರೆಕ್ಟರು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀರಿ ಇದರಲ್ಲಿ. ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನನೂ ಇದೆ, ಖುಷಿನೂ ಇದೆ. ಕೃಷ್ಣ ಸರ್
ಶ್ರೀಧರ್ ಸರ್, ಸುರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸುರೇಶ್ ಸರ್ ಕನಸು. ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಸಾಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ನಾಯಕ ನಾಯಕಿಯರು ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆ ಸಾಂಗ್ನ ನಾನು ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತೇನೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸುಪ್ರೀತಾ ಮೇಡಮ್, ಹೆಂಗಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜವಾಬ್ದಾರಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಕ್ಸ್ಟ್ರೀಮ್ಲಿ ಸಾರಿ, ತಡವಾಗಿ ಬಂದಿದ್ದೀನಿ. ಸಾರಿ ಸುರೇಶ್ ಸರ್, ಸಾರಿ ಶ್ರೀಧರ್ ಸರ್, ಮಾಧ್ಯಮ ಮಿತ್ರರವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ. ಶೂಟಲ್ಲಿದ್ದೆ, ಹಾಗಾಗಿ. ಎಸ್, ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೋ ಸರ್ಕಸ್. ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನ ಕೇಳ್ತಾ ಕೂತಿದ್ವಿ ನಾನು, ಸುರೇಶ್ ಸರ್. ಹೀಗೆ ಒಂದಿಷ್ಟು ಲೈನ್ಸ್ ಗಳನ್ನ ಸಾಕಷ್ಟು ರೈಟರ್ಸ್ ಬರ್ತಿದ್ರು, ಹೇಳ್ತಾ ಹೋಗ್ತಿದ್ರು. ಆಗ ನಾವು ಈ ಲೈನ್ ಅನ್ನ ಕೇಳಿದ್ದು ಸುಂದರ್ ಸರ್ ಕಡೆಯಿಂದ, ವೀಣಾ ಸುಂದರ್ ಸರ್ ಕಡೆಯಿಂದ ಈ ಲೈನ್ ಅನ್ನ ಕೇಳಿದ್ವಿ. ನಮಗನ್ಸಿದ್ದು ಇದನ್ನ ಸೀರಿಯಲ್ ಮಾಡೋದಕ್ಕಿಂತ ಸಿನಿಮಾ ಮಾಡ್ಬೇಕು ಅಂತ ನನಗೂ ಸುರೇಶ್ ಸರ್ಗೂ ಅನ್ನಿಸ್ತು. ಅವಾಗ ಹುಟ್ಕೊಂಡಿದ್ದು ಒಂದು ತಂಡ. ಅದ್ಭುತವಾದ ಡೈರೆಕ್ಟರ್ ಬರ್ಬೇಕು, ಅದ್ಭುತವಾದ DOP ಒಬ್ರು ಬರ್ಬೇಕು, ಈ ತರದೊಬ್ರು ರೈಟರ್ಸ್ ಬರ್ಬೇಕು. ಹಿಂಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತಾಯ್ತು. ಆವಾಗ ನನಗೆ ಪರಿಚಯ ಮಾಡಿಸಿದ್ದು MD ಶ್ರೀಧರ್ ಸರ್ನ. ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು. ಖಂಡಿತವಾಗ್ಲು ಆಗ ಆ ಟೀಮ್ ಫಾರ್ಮ್ ಆಗತ್ತೆ. ಪ್ರವೀಣ್ ತೇಜ್ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಈ ತರ ಒಂದಿಷ್ಟು ಬೇರೆ ಬೇರೆ ಕಲಾವಿದರನ್ನ ಕರೆಸ್ತೀವಿ, ಏನ್ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ನಡೆಯುತ್ತೆ. ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್, ವೇರ್ ಒಂದು ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರ್ಯಾರು ಬೇಕು ಅವರೆಲ್ಲರೂ ಒಂದಾಗ್ತಾರೆ. ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗತ್ತೆ. ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ. ಯಾಕೆಂದ್ರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ, ತುಂಬಾ ಪ್ರೀತಿಯಿಂದ, ತುಂಬಾ ಪ್ಯಾಷನೇಟ್ ಆಗಿ. ಅಂಡ್ MD ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ಅದ್ಭುತವಾದಂತ ಸಿನಿಮಾಗಳನ್ನ ಮಾಡಿದಂತವ್ರು, ದೊಡ್ಡ ಸ್ಟಾರ್ಸ್ ಗಳನ್ನ ಡೈರೆಕ್ಟ್ ಮಾಡಿದಂತವ್ರು. ಸೊ ನಮಗೂ ಒಂದು ಖುಷಿ ಇರುತ್ತೆ, ಒಂದ್ ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ತರದ್ದು ಆಸ್ ಪ್ರೊಡಕ್ಷನ್ ಹೌಸ್. ಸೊ ಅದನ್ನ ಮಾಡ್ಕೊಟ್ಟಂತವ್ರು MD ಶ್ರೀಧರ್ ಸರ್, ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸುರೇಶ್ ಸರ್ ಅಷ್ಟೇ, ತುಂಬಾ ಪ್ಯಾಷನೇಟ್ ಆಗಿ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಕನ್ಸನ್ನ ಕಟ್ಕೊಂಡ್ ಬಂದ್ರು. ಅದನ್ನ ಮಾಡಿದೀವಿ. ಬಟ್ ನೀವುಗಳು ಅಂದ್ರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಅದ್ಭುತವಾದಂತ ಕಲಾವಿದ್ರು ನಮ್ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ. ಅದು ಪ್ರವೀಣ್ ತೇಜ್ ಆಗಿರ್ಬೋದು, ಇವಳು ಅಂಜಲಿ ಇರಬಹುದು, ಆಮೇಲೆ ಲಕ್ಷ್ಮಿ, ಸ್ವಾತಿ ಮ್ಯಾಮ್ ಇರ್ಬೋದು, ಅವಿನಾಶ್ ಸರ್, ಒಳ್ಳೊಳ್ಳೆ ಅಂದ್ರೆ ಸ್ಟಾರ್ ಕಾಸ್ಟಿಂಗ್ ತರಾನೇ ಆಗಿದೆ ಅದು. ಅಂಡ್ ಇವಾಗ ಇವರು ಯಾರು, ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಎಲ್ಲಾ ವಿಚಾರದಲ್ಲೂ ಅಂದ್ರೆ ನಾವು ಯಾವುದೇ ರೀತಿಲೂ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಒಳ್ಳೆ ತಂಡನ ಕಟ್ಕೊಂಡು ಸಿನಿಮಾನ ಮಾಡಿದೀವಿ. ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ, ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವತ್ತು ಇನ್ನೆಲ್ಲೋ ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು EP ಆಗಿ ನಿಂತಿದ್ದು. ಸೊ ನನಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದೆ ಇವತ್ತು. ಹಾಗಾಗಿ ನಾನು ಅಣ್ಣಯ್ಯ ಮತ್ತೆ ನಮ್ದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ EP ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನ ಸಪೋರ್ಟ್ ಕೊಟ್ರೆ ಮಾತ್ರ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಅವಾಗ ಒಂದು ಒಳ್ಳೆ ಅದ್ಭುತವಾದಂತ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಇದೀನಿ ನಾನ್ ಮಾತಾಡಿಸ್ತೀನಿ ಸರ್. ಇವಾಗ ಜಂಬೂ ಸರ್ಕಸ್ ಹಾಡು ಈಗ ಎಲ್ರು ಮುಂದೆ ಪ್ರಸ್ತುತಪಡಿಸಿದ್ರ ಸರ್, ಏನ್ ಹೇಳ್ತೀರಾ? ಡ್ಯಾನ್ಸ್ ಮಾಸ್ಟರ್ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಿಮ್ ಈ ಮೈಕ್ ಕೊಟ್ಬಿಡ್ತೀನಿ. ಎಲ್ಲ ಪತ್ರಕರ್ತ ಮಿತ್ರಿಗೂ ಅಭಿನಂದನೆ. ನಮಗೆ ಮೊನ್ನೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಿ. ಇದು ನಿಮ್ಮ ಸಿನಿಮಾ, ನೀವೇ ಮಾಡ್ಬೇಕು. ಈ ತರ ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಇದ್ರಲ್ಲಿ ಡೈರೆಕ್ಟ್ರೇ ಮೈನ್ ಇರ್ತಾರೆ. ನಾವೇನಿದ್ರು ಹಿಂದ್ಗಡೆಯಿಂದ
ಸಿನಿಮಾ ಮಾಡಿ ಕೊಡ್ತೀವಿ. ಅದನ್ನ ಜನಕ್ಕೆ ತಲುಪಿಸೋದು ಟ್ರಸ್ಟ್ನವರು, ಟ್ರಸ್ಟ್ ಸಹೋದ್ಯೋಗಿಗಳು ನಮಗೆ ಅಭಿನಂದಿಸಿ ಹಾರೈಸ್ಬೇಕಂತ ನಾನು ಕೇಳ್ತೀನಿ. ಉಳಿದಿದ್ದೆಲ್ಲ ಸುಪ್ರೀತಾ ಮಾತಾಡಿದ್ದಾರೆ. ಈಗ ಕತೆ ಬಗ್ಗೆ ಪ್ರತಿಯೊಂದು ಡೈರೆಕ್ಟರ್ ಮಾತಾಡ್ತಾರೆ. ಶ್ರೀಧರ್ ಸರ್ ಹೇಳಿ. ಕತೆ ಬಗ್ಗೆ ಈಗೇನು ಹೇಳುವಂತ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅಲ್ಲೊಂದು ಟೂತ್ ಲೈನ್ ಕತೆ ಏನು, ಇದ್ರದ್ದು ವಿಷಯ ಏನು ಅಂತ ಹೇಳಿದೀನಿ. ಸಾಂಗ್ ಬಗ್ಗೆನೆ ಮಾತಾಡ್ತೀನಿ. ಈಗ ನೀವು ಮೊದಲನೇ ಸಾಂಗ್ ನೋಡಿದ್ರಿ, ಈಗ ಲಿರಿಕಲ್ ವಿಡಿಯೋ. ಈ ಸಾಂಗ್ ಬಂದು ನಮ್ಮ ಕವಿರಾಜ್ ಅವರು ಬರೆದಿರುವಂತ ಸಾಂಗ್ ಇದು. ವಾಸಿಕ ವೈಭವ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಕುಲ್ ಅಭಯನ್ ಹಾಡಿರುವಂತ ಸಾಂಗು. ಇದನ್ನ ಹಾಡು ಓಕೆ ಶೂಟಿಂಗ್ ಮಾಡೋಣ, ನಾವು ತುಂಬಾ ರಿಚ್ ಆಗಿ ತೆಗಿಬೇಕು ಅಂತ ಸುಪ್ರೀತಾ ಮೇಡಮ್ ತುಂಬಾ ಕಾಸ್ಟ್ಯೂಮ್ ತುಂಬಾ ಕಷ್ಟಪಟ್ಟಿದ್ರು. ಅವಾಗ ಆಕ್ಚುಲಿ ಸುಪ್ರೀತಾ ಮೇಡಮ್ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಆಕ್ಚುಲಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ನಾನು ಹೇಳಿದಾಗ ಅವರು ಮೊನ್ನೆ ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ ಅವ್ರು ಅಂತ. ಇದ್ರಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿದ್ದಾರೆ. ಕಾಸ್ಟ್ಯೂಮ್ ವಿಷಯದಾಗ್ಲಿ, ನಮ್ಮ ಅಂಜಲಿ ಕಾಸ್ಟ್ಯೂಮ್ ಆಗಿರ್ಬೋದು, ಹೀರೋ ಕಾಸ್ಟ್ಯೂಮ್ ಆಗಿರ್ಬೋದು, ನಮ್ಮ ಸ್ವಾತಿ ಮೇಡಮ್, ಲಕ್ಷ್ಮಿ ಅವ್ರದ್ದೆಲ್ಲದಕ್ಕೂ. ಈಗ ಯಾಕೆಂದ್ರೆ ನಾನೊಬ್ಬ ಡೈರೆಕ್ಟರ್ ಆಗಿ ಕೆಲವೊಂದು ಕರೆಕ್ಷನ್ ಮಾಡಕ್ ಆಗಲ್ಲ ನಾನು. ಈಗ ಹೆಣ್ಮಕ್ಳದ್ದು ಎಷ್ಟೇ ಕರೆಕ್ಷನ್ ಆಗ್ಬೇಕು, ಈಗ ಬೇಡಿ ಅದ ಏನೋ ಒಂದು ಕೆಲವೊಂದು ಡ್ರೆಸ್ ಗಳನ್ನ ನಾವು ಚೇಂಜ್ ಮಾಡ್ಬೇಕು. ನನಗೇನೋ ಬೇಕು ಅಂದಿದ್ನ ಸುಪ್ರೀತಾ ಮೇಡಮ್ ಹೇಳ್ತಿದ್ದೆ, ಈ ಮೇಡಮ್ ನಾನು ಹೇಳಕ್ಕಾಗಲ್ಲ, ನೀವು ಹೋಗಿ ಹೇಳಿ ಅಂತ. ಇವ್ರು ಹೋಗಿ ಹೇಳಿ ಕರೆಕ್ಷನ್ ಮಾಡಿ ಬರ್ತಾ ಇದ್ರು ಈ ತರ. ಯಾಕೆಂದ್ರೆ ನಿಜವಾಗ್ಲೂ ಏನ್ ಅನಿಸ್ತಿತ್ತು ಅಂದ್ರೆ, ಒಂದು ನಾನ್ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಒಬ್ಬ ಲೇಡಿ ಅಸೋಸಿಯೇಟ್ ಅಥವಾ ಡೈರೆಕ್ಟ್ ಇಟ್ಕೋಬೇಕು ಅನಿಸ್ತದೆ ನನಗೆ. ಅದ್ ಸತ್ಯ. ಹೆಚ್ಚೆಚ್ಚು ಒಂದ್ ಸಿನಿಮಾ ಟೀಮಲ್ಲಿ ಹೆಣ್ಮಕ್ಳು ನೋಡಕ್ ನಮಗೂ ಖುಷಿ ಆಗುತ್ತೆ. ಅದಕ್ಕೆ ಯಾಕೆಂದ್ರೆ ನಾವೊಂದು ಕೆಲವು ನಮ್ಮ ಹೇಳಕ್, ನಮ್ಮ ಹೆಣ್ಣು ಮಕ್ಳ ಹತ್ರ ಕೆಲವೊಂದು ಭಾವನೆ ಹೇಳಿ ತಗೊಳಕ್ ಆಗದೆ ಇರೋ ಕೆಲಸ ಅವ್ರ ಹತ್ರ ಹೇಳಿ ನಾನು ಮಾಡಿಸ್ಕೋಬಹುದು ಅಂತ ನನ್ನ ಉದ್ದೇಶ. ಅದಕ್ಕೆ ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಈಗ ಮಾಡಿದ್ರೆ ನಾನು ಒಬ್ಬ ಅಷ್ಟೇ ಕೋ ಡೈರೆಕ್ಟರ್ ಆಗಿ ಅಥವಾ ಇಲ್ಲ, ಈಗ ಸುಪ್ರೀತಾ ಮೇಡಮ್ ನಿಜವಾಗ್ಲೂ ಕರೀಬಹುದು, ಬಟ್ ಅವ್ರೀಗ ಪ್ರೊಡ್ಯೂಸರ್ ಆಗಿ ಮತ್ತೆ ಪ್ರೊಡಕ್ಷನ್ ಆಗಿ ತುಂಬಾ ಬ್ಯುಸಿ ಆಗಿದ್ದಾರೆ. ಇರ್ಲಿ, ನೋಡೋಣ. ಬಂದ್ರೆ ನಮ್ಗೆ ಸಂತೋಷ, ಖುಷಿನ ಪಡ್ತೀನಿ. ಯಾಕಂದ್ರೆ ಈಗ ನಮ್ಗೆ ರೋಯಲ್ ಸೆಟ್ ಆಗಿದೆ. ಈಗ ಶ್ರೀಧರ್ ಏನು ಅಂತ ಅವ್ರಿಗೆ ಗೊತ್ತಾಗಿದೆ, ಸುಪ್ರೀತಾ ಶೆಟ್ಟಿ ಏನು ಅಂದ್ರೆ ನನಗೂ ಗೊತ್ತಿದೆ. ಮಾಡಿದ್ರೆ ಖುಷಿ ಆಗುತ್ತೆ ನನಗೂ ಕೂಡ. ಹಾಗೆ ಆ ಸಾಂಗ್ ಶೂಟಿಂಗ್ ಮಾಡುವಾಗ ಕೂಡ ತುಂಬಾ ಮಳೆ, ಅಲ್ಲಿ ಆಕ್ಚುಲಿ ಕ್ಯಾಮ್ರಾ ಇಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದಿತ್ತು ಒಳ್ಳೆ ಗಾಳಿ ತುಂಬಾ. ಆಕ್ಚುಲಿ ನಮ್ಮ ಹೀರೋರೆಲ್ಲ ಹ್ಯಾಕ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ, ನಾನಂತೂ ನಡುತ್ತಾ ಇದ್ದೆ ಆಕ್ಚುಲಿ. ಆಮೇಲೆ ಅಂಜಲಿ ಕೂಡ ಫಸ್ಟ್ ಸಿನಿಮಾ ಆದ್ರೂ ಕೂಡ ಅಲ್ಲಿ ಏನು ಭಯ ಬೀಳುತ್ತೆ, ಕೂಲ್ ಆಗಿ ಆಕ್ಟ್ ಮಾಡೋರು. ಆಕ್ಚುಲಿ ನಾನು ಅಂಜಲಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ಮೊದಲನೇ ಹೀರೋಯಿನ್, ಮೊದಲನೇ ಸಿನಿಮಾ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದ್ರೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿ ನ್ಯಾಚುರಲ್ ಹೋಗೋರು. ಆಮೇಲೆ ಚಳಿ ನನಗಿದು ಹೊಸ ತರ ನಂಗೆ ಆಗ್ತಾ ಇಲ್ಲ ಅಂತ ಯಾವ್ದು ಹೇಳೇ ಇಲ್ಲ, ಚೆನ್ನಾಗಿ ಮಾಡೋರು. ಬಟ್ ಅವ್ರ ಹತ್ರ ಒಂದು ಇದೆ, ಏನೋ ಒಂದು ಸ್ಪಾರ್ಕ್ ಇದೆ. ಮುಂದೆ ನಾನು ಏನಾದ್ರೂ ಮಾಡ್ಬೇಕು, ಒಂದ್ ಒಳ್ಳೆ ಹೀರೋಯಿನ್ ಆಗ್ಬೇಕು ಅಂತಿದೆ. ನಾನು ಮಾಡಿದ್ ನನ್ನ ಸಿನಿಮಾದಲ್ಲಿ ಎಲ್ಲರೂ, ಈಗ ಇಲ್ಲಿ ತನಕ ರಚಿತಾ ಆಗಿರ್ಬೋದು, ಆಮೇಲೆ ಈಗ ಪೊರ್ಕಿ ಹೀರೋಯಿನ್ ಆಗಿ ಪ್ರಣೀತಾ ಆಗಿರ್ಬೋದು, ಆಮೇಲೆ ಜಾಲಿ ಡೇಸ್ ಅಲ್ಲಿ ಮಾಡುವಂತ ಹೀರೋಯಿನ್ ಗಳಾಗಿರ್ಬೋದು, ಯಾರೇ ಮಾಡಿದ್ರು ಅವ್ರಿಗೆಲ್ಲ ಒಂದೊಂದು ಲೈಫ್ ಬರುತ್ತೆ ಅಂತ ನನ್ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಇವರು ಇಲ್ಲ, ಇವ್ರು ಮುಂದುವರೆದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಗಳು ಸಿಕ್ಕಿದ್ರೆ ಖಂಡಿತ ಹೀರೋಯಿನ್ ಆಗಿ ಈ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಡುಗೆ ಆಗುತ್ತೆ ಅಂತ. ಆ ತರ ನನಗೆ ಅಂಜಲಿ ಬಗ್ಗೆ ಅನಿಸಿದೆ. ಮೋಸ್ಟ್ಲಿ ಅವ್ರಿಗೆ ಈ ಸಿನಿಮಾ ಏನಾದ್ರು ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಹೀರೋಯಿನ್ ಆಗುತ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಪ್ರಣೀತ್ ನಾನು ಬೆಳೆಸಿದ ಹುಡುಗ ಯಾರು, ಪ್ರವೀಣ್. ಯಾಕೆಂದ್ರೆ ಅವನು ಕೂಡ ನನ್ನ ಪ್ರದೀಪಿಗೆ ಆಕ್ಚುಲಿ ನನ್ನ ಜಾಲಿಡೇಸ್ ಅಲ್ಲಿ ಮಾಡುವಂತವ್ರೆ. ಪ್ರವೀಣ್ ಅವರಲ್ಲಿ ನನ್ನ 4ನೇ ಹೀರೋ ಆಗಿ ಸೆಲೆಕ್ಟ್ ಆಗಿರುವಂತ ಹೀರೋ. ಬಟ್ ಫಸ್ಟ್ ಸಿನಿಮಾ ನಾನು ಫಸ್ಟ್ ಆಕ್ಚುಲಿ ಪ್ರವೀಣ್ ಸೆಲೆಕ್ಟ್ ಮಾಡೋದೋ ಬೇಡವಾ ಅನ್ನೋ ತರದಲ್ಲಿ ಡೌಟ್ ಅಲ್ಲಿ ಲಾಸ್ಟ್ ಕೊನೆ ಪಕ್ಷದಲ್ಲಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ಅನ್ಸುತ್ತೆ ನಾನೇನು ಈಗ ಪ್ರವೀಣ್ ಅಕಸ್ಮಾತ್ ನಾನು ಜಾಲಿಡೇಸ್ ಸೆಲೆಕ್ಟ್ ಮಾಡಿದ್ರೆ ಮಿಸ್ ಮಾಡ್ಕೊತಿದ್ದೇನೋ ಅನ್ನೋ ಫೀಲ್ ಕೂಡ ಆಗಿತ್ತು ನನಗೆ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ. ಆಕ್ಚುಲಿ ನೀವು ಜಾಲಿಡೇಸ್ ನೋಡಿದ್ರೆ ಅನ್ಸ್ಬೋದು, ಲಾಸ್ಟ್ ಅಲ್ಲಿ ಅವ್ರು ಎಲ್ಲರಿಗೂ ಅವ್ನ ಬಗ್ಗೆ ಯಾಕಂದ್ರೆ ಲಾಸ್ಟ್ ಕ್ಯಾರೆಕ್ಟರ್ ಮಾಡಿದ್ಮೇಲೆ ಅವ್ರಿಗೆ ಸೂಪರ್ ಅನ್ನೋ ಲೆವೆಲ್ಗೆ ಆಕ್ಟ್ ಮಾಡಿದ್ರು. ಹಾಗೆ ಆಮೇಲೆ ತುಂಬಾ ಸಿನಿಮಾಗಳು ಮಾಡಿದ್ರು ಅವ್ರೀಗ. ಈಗ ಲಾಸ್ಟ್ ಜಿಗರ್ ಇರ್ಬೋದು, ಮುಂದಿನ ನಿಲ್ದಾಣ ಇರ್ಬೋದು, ಎಲ್ಲ ಒಳ್ಳೆ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಬಟ್ ನನ್ನ ತಿಳಿದ ಮಟ್ಟಿಗೆ ಒಳ್ಳೆ ಒಂದು ಇನ್ನೂ ಆಕ್ಚುಲಿ ಒಂದು ಕಮರ್ಷಿಯಲ್ ಆಗಿ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಬಟ್ ಇವತ್ತಲ್ಲ ನಾಳೆ ಖಂಡಿತ ಒಂದು ದೊಡ್ಡ
ಮಟ್ಟದ ಹೀರೋ ಆಗ್ತಾರೆ ಅಂತ ನನ್ನ ಮನಸ್ಸಿಗೆ ಅನ್ಸಿದೆ. ಯಾಕೆಂದ್ರೆ ಈ ನನ್ನ ಸಿನಿಮಾ ಯಾಕೆ ಮಾಡಿದ್ರು ಅಂತಲ್ಲ, ಅವ್ರ ಈ ಹೀರೋ ಬೆಳವಣಿಗೆ, ಆಮೇಲೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಊಟ ತಿಂಡಿಲಾಗಿರ್ಬೋದು, ತನ್ನ ಪರ್ಸನಾಲಿಟಿ ಇಟ್ಕೊಳ್ಳೋ ಬಗ್ಗೆ ಆಗಿರ್ಬೋದು, ಸಿನಿಮಾದ ಬಗ್ಗೆ ಇರೋ ಒಂದು ಕಾಳಜಿ ಇರ್ಬೋದು, ಸಿನಿಮಾದ ಒಂದು ಹೀರೋ ಆಗ್ಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ, ಅದರಲ್ಲಿ ಭಾರಿ ಒಂದು ಎಫೆಕ್ಟ್ ಆಗ್ತಾ ಇದ್ದಾರೆ. ತುಂಬಾ ಅದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಪ್ರವೀಣ್, ನೀವು ಕೂಡ ಈ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ನಿಮ್ಗೆ ಆಶೀರ್ವಾದ್ರೆ, ನೀವು ಒಂದು ಕರ್ನಾಟಕದಲ್ಲಿ ನನ್ನ ಜೊತೆಲಿ ಮಾಡಿದ ಎಲ್ಲಾ ಹೀರೋಗಳಿಗಿಂತ ನೀವು ಇನ್ನೂ ಒಂದು ಮಟ್ಟಕ್ಕೆ ಬೆಳೀರಿ ಎಂದು ನಾನು ಹೇಳಲು ಇಷ್ಟಪಡ್ತೀನಿ. ಈಗ ನನ್ನ ಈ ಸಂಬಂಧಪಟ್ಟ ಹಾಗೆ ಟೆಕ್ನಿಷಿಯನ್, ಈಗ ಅವತ್ತು ಈ ಸಿನಿಮಾ ಫಸ್ಟ್ ಇವ್ರು ಹೇಳುವಂಗೆ ಕಥೆಯನ್ನು ನನ್ನ ಹತ್ರ ಫಸ್ಟ್ ನನ್ನ ಮದುವೆ ಸಮಯದಲ್ಲಿ ಮೊದಲೇ ಹೇಳಿದ್ದೆ. ಮದುವೆ ಸಮಯದಲ್ಲಿ ಬಂದು ಈ ತರ ಬಂದ್ರು, ಇವ್ರ ಜೊತೆಲಿ ಸುಪ್ರೀತಾ ಮೇಡಮ್ ಇವ್ರು. ನನ್ಗೆ ಆಕ್ಚುಲಿ ಫಸ್ಟ್ ಒಂದು ಕತೆ ಈ ತರ ಇದೆ ಅಂತ ನರೇಶನ್ ಮಾಡಿದ್ದೆ ಸುಪ್ರೀತಾ ಶೆಟ್ಟಿ ಅವರು. ಅವ್ರು ಬಂದು ಈ ತರ ಒಂದು ಲೈನ್ ಇದೆ, ನಾವೆಲ್ಲ ಈ ತರ ಸೇರ್ಕೊಂಡು ಮಾಡಿದೀವಿ, ಸಿನಿಮಾ ಮಾಡ್ಬೋದು, ಕೇಳ್ಕೊಂಡು ಚೆನ್ನಾಗಿದೆಯಲ್ಲ ಮಾಡ್ಬೋದು ಅಂತ. ಆಮೇಲೆ ಫಸ್ಟ್ ಲೈನ್ ಸುಂದರದು ಅಂತ ಕತೆ ಹೇಳಿದ್ರು. ಸುಂದರ್ ಅವರು ಅದನ್ನ ಬೀಜ ತಗೊಬಂದು ಕೊಟ್ಟಿರೋದು ಅವರೇ. ಅದಕ್ಕೆ ನಾವು ಹಾಕಿ ಗೊಬ್ಬರ ಹಾಕಿ ಮೊಳಕೆ ಹೊಡಿಸಿ ಎಲ್ಲ ಬೆಳೆಸಿ ಈಗ ಗಿಡ ಆಗಿ ಬೆಳೆದು ಹೂ ಬಿಡಕ್ ಸ್ಟಾರ್ಟ್ ಮಾಡಿದಿರಿ. ಹೂ ಕಿತ್ಕೊಳಕ್ಕೆಲ್ಲ ನೀವು ರೆಡಿ ಆಗ್ಬೇಕಷ್ಟೇ ಈಗ ಜನಗಳು ನೋಡೋದನ್ನ. ಬಟ್ ಒಂದು ತೃಪ್ತಿ ಇದೆ ನನ್ಗೆ. ಈ ಸಿನಿಮಾ ನಾನು ಒಂದು ಒಳ್ಳೆ ಇದು ಸಿನಿಮಾ ಮಾಡಿದೀನಿ, ಒಂದು ಕಳಪೆ ಸಿನಿಮಾ ಮಾಡಿಲ್ಲ ಅಂತ ನಂಗೆ ಅನ್ಸುತ್ತೆ. ಚೆನ್ನಾಗಿ ಬಂದಿದೆ. ಹಾಗೆ ಈಗ ನಾನು ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇನ್ನು 2ನೇ ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತ ಸಾಂಗು. ಅದನ್ನ ಟ್ಯೂನ್ ಮಾಡಿದಾಗ ಕೂಡ ವಾಸಿಕಿ ವೈಭವ್ ಬರ್ಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ನಾನು ಸುಪ್ರೀತಾ ಮೇಡಮ್ ಎಲ್ಲ ತುಂಬಾ ಹೋರಾಡಿದ್ವಿ. ನಮ್ಗೆ ಇಷ್ಟ ಆಗಿರ್ಲಿಲ್ಲ ಕೆಲವೊಂದು ಟ್ಯೂನ್ಗಳು, ತುಂಬಾ ಟ್ಯೂನ್ ಮಾಡೋರು, ಬಟ್ ಅವ್ರ ಸ್ಟೈಲ್ ಅಲ್ಲಿ ಮಾಡೋರು, ಅವ್ರು ಚೆನ್ನಾಗಿ ಅವ್ರಿಗೆ ಅನ್ಸೋದು, ನನಗೆ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಇಲ್ಲ, ನಾಗೇಂದ್ರ ಸರ್ ನಂಗೆ ಹೊಡಿತಾರೆ ಈಗ. ನೆಕ್ಸ್ಟ್ ಹಾಗೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇರೋದು ಮೋಸ್ಟ್ಲಿ ನನಗನ್ಸುತ್ತೆ ಇದು ಅವರು 2 ಸರಿ ಒಂದ್ಸರಿ ಬರೆದ್ಬಿಟ್ಟು ಮತ್ತೆ 2ನೇ ಸರಿ ಬರೆದು ಇದೆ ಮೊದಲೇನೋ ಗೊತ್ತಿಲ್ಲ ಅವರಿಗೆ. ಈ ಒಂದ್ಸರಿ ಬರೆದಿದ್ರು, ನಾವು ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅನ್ನೋಕೆ. ಯಾಕಂದ್ರೆ ಟ್ಯೂನ್ ಆಗಿತ್ತು, ಬರೆಯೋದು ಕಷ್ಟನೇ ಇದ್ದು ಸಾಂಗ್ಗಳು ಬರೆಯೋದು ತುಂಬಾ ಎಲ್ಲರಿಗೂ ಆಗಲ್ಲ, ಇದು ಕಷ್ಟನೇ. ಆಮೇಲೆ 2ನೇ ಸರಿ ಬರೆದಾಗ ಈ ತರ ಒಂದು ಲಿರಿಕ್ಸ್ ಓಕೆ ಆಯ್ತು. ಆಮೇಲೆ ಈ ಸಾಂಗ್ ಅನ್ನು ಮಾಡೋದು, ಇದನ್ನ ಕಾಲೇಜಲ್ಲಿ ಸಾಂಗ್ ಶೂಟ್ ಮಾಡೋದು, ಇದನ್ನ ಶೂಟ್ ಮಾಡುವಾಗ್ಲೂ ಅಷ್ಟೇ ನಾವು ಇದನ್ನ ಸೀನ್ ತರ ತಗೊಂಡು ಹೋಗೋದಾ ಅಥವಾ ಸಾಂಗ್ ತರ ತಗೊಂಡು ಹೋಗೋದಾ ಗೊತ್ತಾಗ್ತಿರ್ಲಿಲ್ಲ ಆ ಟ್ಯೂನ್ಗೆ. ಹಾಗೆ ಈ ಸಾಂಗ್ ಟೋಟಲಿ ಎಲ್ಲಾ ಹುಡುಗರು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಇವತ್ತು ಜನ ನೋಡ್ಬಿಟ್ಟು ಎಲ್ಲ ಖುಷಿ ಪಡ್ತಿದ್ದಾರೆ. ಈಗ ಜನ ಅಂದ್ರೆ ನಮ್ಮವರೇ, ನಮ್ಮ ಟೆಕ್ನಿಷಿಯನ್ ನೋಡಿದ್ವಿ. ಈಗ ಇನ್ಮೇಲೆ ನೀವು ನೋಡ್ಬೇಕಷ್ಟೇ, ಇನ್ನೂ ಮುಂದಿನ ವಾರ ಅದು ಬರ್ಬೋದು ಅನ್ಸುತ್ತೆ. ಆಮೇಲೆ 3ನೇ ಸಾಂಗು ನೈಟ್ ಸಾಂಗ್. ಅದು ಆಕ್ಚುಲಿ ಗಾಂಚಲಿ ಗಂಗವ್ವ ಅಂತೇಳಿ ಒಂದು ಸಾಂಗು. ಅದು ಸಿಚುವೇಶನ್ ಅಲ್ಲಿ, ಸಿನಿಮಾದಲ್ಲಿ ಒಂದು ಸಿಚುವೇಶನ್ ಬರುವಂತ ಸಾಂಗು. ಅದು ಕೂಡ ಈಗ ನಮ್ಮ ಕವಿರಾಜ್ ಅವರು ಬರೆದಿರುವಂತ ಸಾಂಗ್ ಅದು ಈಗ ಅದನ್ನ ಸಾಂಗ್ ಮಾಡುವಾಗ್ಲೂ ಅಷ್ಟೇ ನಾವು ಮಳೆ, ಅವಾಗ್ಲೂ ನೈಟೆಲ್ಲ ಮಳೆ ಬಿದ್ದಾಗ ಇವರು ಸುಪ್ರೀತಾ ಮೇಡಮ್ ಅವರು ಅದಕ್ಕೂ ಅಷ್ಟೇ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಕಾಳಜಿ ತಗೊಂಡು ಕಾಸ್ಟ್ಯೂಮ್ ನಮ್ಮ ಪ್ರೊಡ್ಯೂಸರ್ಗೆ ಯಾಕಂದ್ರೆ ಅವಾಗಿನ್ನೂ ಅಷ್ಟೇ, ಯಾಕಂದ್ರೆ ಮೊದ್ಲೇ ಹೇಳಿದ್ದೆ ನಿಮಗೆ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ದುಡ್ಡು ಟೈಟ್ ಆಗ್ಬಿಟ್ಟಿದೆ, ಕಾಸ್ಟ್ಯೂಮ್ ದುಡ್ಡಿಲ್ಲ. ನಾನು ಮೇಡಮ್ ಹೇಳ್ತಾ ಇದ್ದೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಡ್ರೆಸ್ ಹೆಂಗಾರು ಮಾಡಿ ಡ್ರೆಸ್ಗಳನ್ನ ಚೆನ್ನಾಗಿರೋದು ಮಾಡಿ ಅಂತ. ಅದ್ರಲ್ಲೂ 3-4 ಚೇಂಜ್ ಬೇಕು ಅಂದಾಗ ಸ್ವಲ್ಪ ಪ್ರೊಡ್ಯೂಸರಿಗೆ ಕಷ್ಟ ಆಗುತ್ತೆ ವಿತ್ ಡ್ಯಾನ್ಸರ್. ಹಾಗಾಗಿ ಆಮೇಲೆ ಅವರು ಡ್ರೆಸ್ ಎಲ್ಲ ಹೇಗೋ ಮಾಡಿ ಸುಪ್ರೀತಾ, ನನಗೆ ಯಾಕೆಂದ್ರೆ ನೆಕ್ಸ್ಟ್ ನಾನು ಅಸೋಸಿಯೇಟ್ ಲೇಡಿ ಸುಪ್ರೀತಾ ಮೇಡಮ್ ಅಂತವ್ರು ಬೇಕು ಅಂತ ಹೇಳೋದಕ್ಕೆ ಉದ್ದೇಶ ಅವನೇ. ಯಾಕೆಂದ್ರೆ ನಾವು ಏನೇ ಕಷ್ಟಗಳಿಂದ ಅವ್ರ ಹತ್ರ ಹೇಳಬೇಕು, ಕೆಲಸ ಮಾಡಿಸ್ಕೋಬಹುದು. ಹಾಗಾಗಿ ಡ್ರೆಸ್ಗಳಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನಮ್ಗೇನು ಈಗ ನೀವು ಏನ್ ಸ್ಕ್ರೀನ್ ಮೇಲೆ ನೋಡಿದ್ರು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಪ್ರೊಡ್ಯೂಸರ್ ಥ್ರೂ ಮಾಡಿಸಿ ಇವತ್ತು ಸಾಂಗ್ ಅನ್ನು ಈ ಲೆವೆಲ್ಗೆ ಬಂದಿದೆ. ಸಿನಿಮಾ ನಾವೀಗ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋದು, ಸಾಂಗ್ ನೋಡಿದ್ದೀರಾ, ನಾಳೆ ಸಿನಿಮಾ ಗೆಲ್ಸಿ ನಾಳೆ ಎಲ್ಲರಿಗೂ ಸಾಂಗ್ ನೀವೇ ನೋಡುವ ಹಾಗೆ ಮಾಡ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಮಾತ್ರ ತೋರಿಸಿದೀವಿ, ನೀವು ನಾಳೆ ಜನಗಳನ್ನ ಇಷ್ಟಪಟ್ಟು ನೋಡೋ ತರ ಮಾಡಿ. ಈ ಸಿನಿಮಾ ಸಾಂಗ್ ಓಕೆ, ಜನಗಳು ಇಷ್ಟಪಡ್ತಾರೆ ಅಂತ ಗೊತ್ತಾದ್ರೆ ನಾವು ಏನೊಂದು ಈ ತರದ ಸಿನಿಮಾ ಪ್ರಯತ್ನ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತೆ. ಪಡಿದ್ರೆ ಯಾವಾಗ ಮಾಡೋಣ ಪಕ್ಕನ ಅನೌನ್ಸ್ ಪ್ರಾಬಬ್ಲಿ ಯಾವಾಗ ಅಂತ ಹೇಳಿ. ಈಗ ಸೆಪ್ಟೆಂಬರ್ 1st or 2nd ವೀಕ್ ಅಂತ ಪ್ಲಾನ್ ಮಾಡ್ತಾ ಇದೀವಿ.
ಈಗ ನೋಡ್ಕೊಂಡ್ಬಿಟ್ಟು ಆಪೋಸಿಷನ್ ಯಾವ್ದು ಯಾವ ಸಿನಿಮಾ ಇರುತ್ತೆ ಥಿಯೇಟರ್ ಪೊಸಿಷನ್ ನೋಡ್ಕೊಂಡು ರಿಲೀಸ್ ಮಾಡ್ಬೇಕಾಗುತ್ತೆ. ಅಷ್ಟೇ ತಾನೇ ನಾನ್ ಮಾತಾಡ್ಬೇಕಾಗಿತ್ತು. ಇನ್ನೇನ್ Okay. ಮಾತಾಡ್ಬೇಕು? ಇನ್ನೊಂದು ಪ್ರಶ್ನೆ. ಆ? ಒಂದ್ ನಿಮಿಷ. ಡೈಲಾಗ್ ಬರ್ದಿರುವಂತ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀವಿ. ರಘು ಸರ್ ಹಂಗೆ ಸರ್ ಪ್ರಯತ್ನ ಬಗ್ಗೆ ಬೇಕಾ? ಅಲ್ಲ, ಈಗ ನಿಮ್ಮ ಸಿನಿಮಾ ಈಗ ಜ್ಞಾನೇಶ್ ಅಂತ ಎಡಿಟರ್ ಒಬ್ರು ಇದ್ದಾರೆ, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಕುಮಾರ್ ಅವರು ಇದ್ದಾರೆ, ನಮ್ಮ ಟೆಕ್ನಿಷಿಯಲ್ ಟೀಮ್ ಅಲ್ಲಿ ಎಲ್ಲರೂ M2K ಇದ್ದಾರೆ, ಎಲ್ಲರೂ ಕರಿಬೇಕಾಗುತ್ತೆ ಅಷ್ಟೇ. ಅಂದ್ರೆ ಅವ್ರನ್ನೆಲ್ಲ ಕರಿತೀನಿ. ಅದಕ್ಕೆ ಮುಂಚೆ ಒಂದ್ ಪ್ರಶ್ನೆ. ಈ ಬಹುತೇಕ ನಿಮ್ ಹಿಂದಿನ ಎಲ್ಲಾ ಸಿನಿಮಾಗಳಲ್ಲೂ ಹೀರೋಯಿನ್ಗೆ ಅಂಕಿತಾ ಅಂತಾನೆ ಹೆಸರಿಟ್ಟಿರ್ತೀರಲ್ಲ, ಏನ್ ಸರ್ ಅದು? ಏನ್ ಅದ್ ಲಕ್ಕಿ ಹೆಸರು ಅಂತಾನೆ? ಹೆಂಗೆ ಯಾಕೆ ಹೇಳ್ತಿದೀನಿ ಅಂದ್ರೆ ನನ್ನ ಹೆಸರು ಅಂಕಿತಾ ಅಂತ ಹಂಗಲ್ಲ, ನಾನು ಎಲ್ಲಾ ಸಿನಿಮಾ ನೋಡಿದೀನಿ, ಈ ಸಿನಿಮಾದಲ್ಲೂ ಹೀರೋಯಿನ್ ಹೆಸರು ಅಂಕಿತಾ ಅಂತಾನೆ ಗೊತ್ತಾಯ್ತು ನನಗೆ. ಇದು ಏನ್ ಇದು ಕತೆ ಅಂತ ಗೊತ್ತಾಗ್ಬೇಕಲ್ಲ. ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಆ ಹೆಸರೇ ಇರ್ಬೇಕು, ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಯಾವಾಗ್ಲೂ ಎ ಇಂದನೇ ಬರುತ್ತೆ, ಅದೇ ಇರ್ಬೇಕು. ಎ ಇಂದ ಬರಲ್ಲ, ಅವನು ಅಂಕಿತಾ ಅಂತಾನೆ ಬರುತ್ತೆ. ಫ್ರೆಂಡ್ಸ್ ಇಂದ ನೋಡಿ ಟಾಪಿಕ್ ಶುರುವಾಗಿದ್ದು ಹಂಗೆ ಎ ಇಂದ ಬರುತ್ತೆ, ಫಸ್ಟ್ ಲೆಟರ್ ಇಂದಾನೆ ಬರ್ಬೇಕು ಅಂತೆಲ್ಲ ಆಯ್ತು. ಸರ್ ಯಾಕೆ ಸರ್ ಬೇರೆ ಏನಾದ್ರು ಇತ್ತು, ನಾವು ಬೇರೆ ನೇಮ್ ಇತ್ತು, ಬಟ್ ಸ್ಟಿಲ್ ಅದೇ ಬರ್ಬೇಕು ಅಂತಂದ್ರು. ಸರಿ ಸರ್ ನಿಮ್ ಖುಷಿ ಅಂತ ಹೇಳ್ಬಿಟ್ಟು ಕೊನೆಗೆ ಅದು ಆ ಹೆಸರೇ ಪ್ಲೇಸ್ ಆಯ್ತು. ಸರ್ ವಿಚಾರ ಅಂದ್ರೆ ಅದು ಗೊತ್ತಿಲ್ಲ. ಲಕ್ಕಿ ಹೆಸರ ಅದಿಟ್ರೆ ವರ್ಕೌಟ್ ಆಗತ್ತೆ ಸಿನಿಮಾ. ಒಂದಿರುತ್ತಲ್ಲ ನಿರ್ದೇಶಕರಿಗೆ ಒಂದಷ್ಟು ವಿಷಯಗಳು. ಈಗ ಹಾಗೆ ಅನ್ಕೋಬಹುದು, ಯಾಕಂದ್ರೆ ನಾನು ಮೊದ್ಲೇ ಸಿನಿಮಾ ಗೆದ್ದಿತ್ತಲ್ಲ, ಅದಕ್ಕೆ ಇಟ್ಕೊಂಡ್ ಬಂದಿನಿ ಅಂತ ಅನ್ಕೋಬಹುದು. ಯಾಕಂದ್ರೆ ಫಸ್ಟ್ ಫ್ರೆಂಡ್ಸ್ ಅಲ್ಲೂ ಅಂಕಿತನ ಇಟ್ಟಿದೆ, ಕೃಷ್ಣದಲ್ಲೂ ಇಟ್ಟಿದೆ, ಚಲ್ಲಾಟದಲ್ಲಿ ಇಟ್ಟಿದೆ. ಆತರ ಏನಿಲ್ಲ, ಇರ್ಬೋದೇನೋ. ಅದೆಲ್ಲ ಈಗ ಹೇಳಿದ್ರೆ ಅದೊಂದು ಕಥೆ ಆಗುತ್ತೆ, ಬೇಡ. ಅಂದ್ರೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತು ಸರ್, ತುಂಬಾ ಒಳ್ಳೇದಾಗ್ಲಿ. ರಘು ಸರ್ ಕ್ವಿಕ್ ಒಂದೆರಡು ಮಾತು ಸಿನಿಮಾ ಬಗ್ಗೆ. ನಮಸ್ಕಾರ. ಅದೇ ಇಲ್ಲೇನು ಟ್ರೈಲರ್ಗೆ ಏನೋ ಬಿಟ್ಟಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದಿತ್ತು. ಇಲ್ಲಿ ಸಾಂಗ್ ಅಲ್ಲ, ಸಾಂಗ್ಗಳು ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿದೆ ಎಲ್ಲ ಸಾಂಗ್ಗಳು ಕೂಡ, ಏನ್ ಸಿಚುವೇಶನ್ಗೆ ಪೂರಕವಾಗಿದೆ. ಮತ್ತೆ ಟೈಟ್ಲೇ ಹೇಳೋ ತರ ಇದು ಜಂಬೂ ಸರ್ಕಸ್, ಅಂದ್ರೆ ಹೀರೋ ಹೀರೋಯಿನ್ ಮಧ್ಯದಲ್ಲಿ ಒಂದು ಟಾಮ್ ಅಂಡ್ ಜೆರಿ ಒಂದು ರಿಲೇಶನ್ಶಿಪ್, ಕೆಮಿಸ್ಟ್ರಿ ಇರುವಂತದ್ದು. ಸೊ ಹಂಗಾಗಿ ಸಂಭಾಷಣೆಗೆ ಒಂದು ಪ್ರಾಧಾನ್ಯತೆ ಇರುವಂತ ಸಿನಿಮಾ. ಹಾಗಾಗಿ ನನ್ನ ಕೆಲ್ಸಕ್ಕೆ ಎಷ್ಟು ನ್ಯಾಯ ಸಲ್ಲಿಸ್ಬೇಕು ಅದನ್ನ ಮಾಡಿದೀನಿ. ಒಂದು ಅನುಭವಿ ತಂಡ, ಸಂಭಾವಿತ ತಂಡದ ಜೊತೆ ಕೆಲಸ ಮಾಡಿದೀನಿ, ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ಅದು ಖುಷಿ. ಶ್ರೀಧರ್ ಸರ್ ಜೊತೆ ಇದೆ ಮೊದಲನೇ ಸಿನಿಮಾ, ಇನ್ನು ಮುಂದುವರಿಬೇಕು ಅನ್ನೋ ತರದೊಂದು ಭಾವನೆ ಇದೆ. ಹಂಗಾಗಿ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ನಾಯಕ ನಟ ಬಟ್ ಒಂದ್ ಮಾತು ಹೇಳಲೇಬೇಕು, ಸಿನಿಮಾ ಡೈಲಾಗ್ಸ್ ಗಳ ಬಗ್ಗೆ ತುಂಬಾ ಖುಷಿ ಇದೆ ನಮ್ಗೆ. ಯಾಕೆಂದ್ರೆ ಸಿನಿಮಾನ ಜನರು ಒಂದ್ಸಲ ನೋಡ್ತಾರೆ ಅಥವಾ 4 ಸಲ ನೋಡ್ತಾರೆ, ಬಟ್ ಆಸ್ ಟೆಕ್ನಿಕಲ್ ಟೀಮ್ ನಾವು ಪ್ರತಿ ಸಲ, ಇವಾಗೇನು ವರ್ಕ್ ನಡೀತಾ ಇರತ್ತೆ, ಪ್ರತಿ ಸಲ ನೋಡ್ತಾ ಇರ್ತೀವಿ. ಪ್ರತಿ ಸಲನು ಅವ್ರು ಬರ್ದಿರುವಂತ ಡೈಲಾಗ್ಸ್ ಗೆ ನಗು ಬರ್ತಾನೆ ಇರುತ್ತೆ ನಮಗೆ. ಅಂದ್ರೆ ಅವಾಗ ನಮ್ಗೊಂದು ಖುಷಿ ಇರುತ್ತೆ, ಗೊತ್ತಾ, ಸಿನಿಮಾ ಗೆಲ್ಲತ್ತೆ ಅನ್ನೋ ತರದ್ದು. ಆ ತರದ್ದು ಖುಷಿ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬಂದಿದೆ. ಸೂಪರ್ ಕಾಂಪ್ಲಿಮೆಂಟ್ ಸಿಕ್ಕಾಯ್ತು ಟೀಮ್ ಕಡೆಯಿಂದಾನೆ. ಸರ್, ಓಕೆ. ಎಡಿಟರ್ ಸರ್, ಹಾ, ಕೃಷ್ಣ ಸರ್, ಸಿನಿಮಾಟೋಗ್ರಾಫರ್ ಕೃಷ್ಣ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಹಾ ಹಾ, ಪ್ರವೀಣ್ ಸರ್ ಬನ್ನಿ, ಅಂಜಲಿ ಅವ್ರು ಬನ್ನಿ. ಒಂದು ಹೆಂಗೋ ಎಲ್ಲ ಸ್ಟೇಜ್ ಮೇಲೆ ಇದಾರಲ್ಲ ಅಂತ ಅಷ್ಟೇ. ನಾಯಕ ನಟನ ಬಗ್ಗೆ ನಿರ್ದೇಶಕರು ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಬಿಗ್ ಕಾಂಪ್ಲಿಮೆಂಟ್ ಒಬ್ಬ ನಿರ್ದೇಶಕರಿಂದ ಆ ಮಾತು ಬರೋದು. ಇಲ್ಲಿ ಬನ್ನಿ ಸರ್, ನೀವು ಮಧ್ಯಕ್ಕೆ ಬನ್ನಿ. ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ಹಾಡಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು. ಸ್ವಲ್ಪ ಹಿಂದೆ ಹೋಗಿ ಸರ್, ಲೈಟ್. ಹಾ, ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಹಾಗೇನೆ ವೇದಿಕೆ ಮೇಲಿರುವ ಎಲ್ಲ ಚಿತ್ರತಂಡದವರಿಗೂ ನಮಸ್ಕಾರ. ಅಫ್ಕೋರ್ಸ್ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಎಂ ಡಿ ಶ್ರೀಧರ್ ಸರ್. ನಾನು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣನೂ ಎಂ ಡಿ ಶ್ರೀಧರ್ ಸರ್. ಬಹುಶಃ ಒಂದ್ ಸಣ್ಣ ಸ್ಮಾಲ್ ಟೌನ್ ಇಂದ ಸಿನಿಮಾ ಹೀರೋ ಆಗ್ಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದಿದ್ರೆ ಬಹುಶಃ ಬೇರೆ ಯಾವ್ದೋ ಕೆಲಸ ನೋಡ್ಕೊಂಡು ಬೇರೆ ದಾರಿ ಹಿಡಿತಿದ್ನೇನೋ. ಬೆಂಗಳೂರಿಗೆ ಬಂದು 15 ವರ್ಷ ಆದ್ರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ ಎಂ ಡಿ ಶ್ರೀಧರ್ ಸರ್. ಸೊ ಹಂಗಾಗಿ ಪ್ಯಾಂಡಮಿಕ್ ಆದ್ಮೇಲೆ ನನಗೆ ಒಂದ್ ಸಿನಿಮಾ ಮಾಡ್ತಾ ಇದ್ದೆ. ಒಂದ್ ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ ಸರ್, ಕ್ಯಾಮ್ರಾ ನೋಡ್ಕೊಂಡು. ಒಂದ್ ಸಿನಿಮಾ ಮಾಡ್ತಾ ಇದ್ದೆ. ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದ್ ಕಾಲ್ ಬರುತ್ತೆ ಸುರೇಶ್ ಅಣ್ಣ ಫೋನ್ ಮಾಡಿ ಒಂದ್ ಸಿನಿಮಾ ಮಾಡ್ತೀನೋ ಅಂತಾರೆ.
ಮಾಡ್ತೀನಿ ಅಣ್ಣ, ಯಾಕೆ ಮಾಡಲ್ಲ. ಏನು ಟೀಮ್ ಯಾರು ಏನು ಹೇಳಿ ಸ್ವಲ್ಪ ಹೇಳಿ ಅಂತೀನಿ. ಯಾಕಂದ್ರೆ ಅವ್ರು ನಂಗೆ ಒಂದ್ಸಲ ಅವರು ಗೋಕುಲ ಸಿನಿಮಾಗೆ ಒಂದ್ಸಲ ಅಪ್ರೋಚ್ ಮಾಡಿದ್ರು, ಪ್ರಕಾಶ್ ಅಣ್ಣ ಡೈರೆಕ್ಷನ್. ಹೆಂಗ ಊರ್ ಕಡೆ ಅವರು ಮಲ್ನಾಡ್ ಮಲ್ನಾಡ್ ಕಡೆಯವ್ರು ಬರಲ್ಲ, ಅದ್ ಮಾಡಕ್ ಆಗಿರ್ಲಿಲ್ಲ. ಇನ್ನೊಂದ್ಸಲ ಸುರೇಶ್ ಅಣ್ಣ ಫೋನ್ ಮಾಡಿದಾಗ ಒಂಥರ ಖುಷಿ ಆಯ್ತು, ಓ ಇವತ್ತೇನೋ ಒಳ್ಳೆ ಸುದ್ದಿ ಅಂತ. ಅವಾಗ ಹೇಳಿದ್ರು ಅವರು, MD ಶ್ರೀಧರ್ ಸರ್ ಡೈರೆಕ್ಷನ್ ಅಂದ ತಕ್ಷಣ ಒಳಗಡೆ ಫುಲ್ ಎಲ್ಲ ಗುಬ್ಬಚ್ಚಿ ಪಾರಿವಾಳ ಎಲ್ಲ ಹೊಡ್ಕೊಳಕ್ ಶುರು ಆಯ್ತು, ಖುಷಿ ಆಯ್ತು. ಹೋದೆ, ಮೀಟ್ ಮಾಡೋಣಪ್ಪ ಅಂತ ಅಂದ್ರು. JP ನಗರಕ್ಕೆ ಹೋಗಿ ಮೀಟ್ ಮಾಡಿದೆ. ಅವಾಗ ಸುಪ್ರೀತಾ ಮೇಡಮ್ ಅವರು ಕತೆ ಹೇಳಿದ್ರು. ಕತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗಿಯುತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್ ವರ್ಗುನು ಸಿನಿಮಾ ನಗ್ಸ್ತಾನೆ ಇತ್ತು. ಅಷ್ಟೊಳ್ಳೆ ಕತೆ, ಅಷ್ಟೊಳ್ಳೆ ನಮ್ಗೆ MD ಶ್ರೀಧರ್ ಸರ್ ಸಿನಿಮಾಗಳು ಗೊತ್ತು. ಅವ್ರ ಸಿನಿಮಾದಲ್ಲಿ ಎಮೋಷನ್ಸ್ಗೆ ತುಂಬಾ ಪ್ರಾಧಾನ್ಯತೆ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ, ಆಕ್ಷನ್ಸ್ ಇರುತ್ತೆ, ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ, ಕಮರ್ಷಿಯಲ್ ಆಗಿರುತ್ತೆ. ಅಂತ ಸಿನಿಮಾದಲ್ಲಿ ಇಷ್ಟೊಳ್ಳೆ ಕತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆವಾಗ ಇಮಿಡಿಯೇಟ್ ನೆಕ್ಸ್ಟ್ ಮಂತ್ ಶೂಟಿಂಗು. ನನಗೆ ಮೀಸೆ ಬೇರೆ ಬಿಡ್ತಾ ಇದೀನಿ, ಒಂದ್ ಸಿನಿಮಾಗ್ ಶೂಟಿಂಗ್ ಬೇರೆ ಮುಹೂರ್ತ ಬೇರೆ ಆಗಿದೆ. ಅವಾಗ ಅಲ್ಲೂ ವಿಚಾರಿಸ್ದೆ ಮಾಡಕ್ ಆಗಲ್ಲ ಅಂತ ಒಂದ್ ಫೈನಲಿ ಸುರೇಶ್ ಅಣ್ಣಗೆ ಹೇಳ್ದೆ. ಸುರೇಶ್ ಅಣ್ಣ ನಿಂಗೆ ತಲೆ ಆಡ ಮರೆ MD ಶ್ರೀಧರ್ ಸರ್ ಸಿನಿಮಾನ ಅವ್ರು ಬಿಡ್ತಾರೆ, ಕರೆಕ್ಟ್ ನೋಡು ಮಾತಾಡೋ ಅಂದ್ರು. ಅಲ್ಲಿ ಮಾತಾಡಿ ಟೈಮ್ ತಗೊಂಡೆ, 2 ತಿಂಗಳು ಕೇಳ್ತಿದಾರೆ. 60 days ನಮಗೋಸ್ಕರ ವೇಟ್ ಮಾಡಿ ಅಂತ ಬಿಟ್ಟು ಬಂದೆ. ಅದಾದ್ಮೇಲೆ 60 days ಇರುತ್ತೆ, ಒಂದು ಸ್ಕೆಡ್ಯೂಲ್ ಆದ ತಕ್ಷಣ ನಮ್ಗೆಲ್ಲ ಕೋವಿಡ್ ಬಂದು ಎಲ್ಲ ಇಲ್ಲಿ. ಆಮೇಲೆ ಅದು ಮತ್ತೊಂದ್ಸಲ ಪ್ಯಾಂಡಮಿಕ್ ಕ್ಲೋಸ್ ಆಯ್ತು. 6 ತಿಂಗಳು 1 ವರ್ಷ ಆಗೋಗ್ಬಿಡ್ತು ಸಿನಿಮಾ ಮುಗಿಯೋಷ್ಟಲ್ಲಿ. ಅವರು ಆಗಲ್ಲ, ನನಗೂ ಸಿನಿಮಾ ಮಾಡಕ್ ಆಗಲ್ಲ ಅಂತ ಅವರು ಸಿನಿಮಾ ಬಿಟ್ಟು ಹೋದ್ರು. ಬಟ್ ಇಟ್ಸ್ ವರ್ತ್ ಸ್ಯಾಕ್ರಿಫೈಸ್. ಒಂದ್ ರೀತಿಲಿ ಒಂದ್ ಸಿನಿಮಾನ ಬಿಟ್ಟು ಇಲ್ಲಿಗೆ ಬಂದೆ, ಇನ್ನೊಂದ್ ರೀತಿಲಿ MD ಶ್ರೀಧರ್ ಸರ್ ಸಿನಿಮಾಗೋಸ್ಕರ ನಾನು ವಾಪಸ್. ಯಾಕಂದ್ರೆ ಅವ್ರು ಕರೆದಾಗ ಇಲ್ಲ ಅನ್ನಕ್ ಆಗಲ್ಲ, ನಂಗೆ ಒಂಥರ ಇದು ಹೋಮ್ ಗ್ರೌಂಡ್ ಇದ್ದಂಗೆ. MD ಶ್ರೀಧರ್ ಸರ್ ಕರೆದ್ರೆ ರಾತ್ರಿ 12 ಗಂಟೆಗೆ ಆದ್ರೂ ಬರೋ ತರದ ಒಂದು ಮನಸ್ಥಿತಿ ಇತ್ತು. ಸೊ ಅವ್ರಿಗೋಸ್ಕರ ಬಂದ ತಕ್ಷಣ KK ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ. ಅವ್ರು ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದೀನಿ, ಸುಮಾರು DOPಗಳ ಜೊತೆ ಕೆಲಸ ಮಾಡಿದ್ರು ಕೂಡ KK ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಝೋನ್ ಅಂದ್ರೆ, ನಾವು ಶೂಟಿಂಗ್ ನಡೀತಿದೆ, ಕ್ಯಾಮ್ರಾಮನ್ ಇದಾರೆ ಅನ್ನೋ ಫೀಲೇ ಕೊಡಲ್ಲ. ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಒಂದು ವಿಷಯ ಅಂತ ತಕ್ಷಣ ನಂಗೆ ಇನ್ನೂ ನೆನಪಿದೆ ಸರ್. ಫಸ್ಟ್ ಡೇ ಜಾಲಿ ಡೇಸ್ ಅಲ್ಲಿ ಕಿಟಕಿಯಿಂದ ತೀರ್ಗಿ ಅಳ್ಬೇಕಿತ್ತು. ಅವಾಗ KK ಸರ್ ಚೆನ್ನಾಗ್ ಮಾಡ್ತೀನಿ ಹುಡುಗ ಅಂದ್ರು. ಹಂಗಿನ್ನು ಇನ್ನೇ ಕಿವಿಲೇ ಇದೆ. ಸೊ ಬೇರೆ ಏನಾದ್ರು ಇದೆಯಾ? ಕ್ಯಾಮ್ರಾ ಫೇಸಿಂಗ್ ಮಾಡೇ ಮಾತಾಡ್ಬೇಕು, ಇದು ರೂಲ್ಸ್ ಆಯ್ತಾ? ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ನಮ್ಗೊಂದು ಕಾನ್ಶಿಯಸ್ ಇದೆ, ಇಲ್ಲೇ ಸ್ವಲ್ಪ ಮಾತ್ರ ಈ ಕಡೆ ಇದೆ ಅಷ್ಟೇ. ಹೌದಾ? ಗೊತ್ತಾಯ್ತು. ಸಾರಿ. ಸಾಂಗ್ಸ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರೆ, ಸಾಂಗ್ಸ್ ಬಗ್ಗೆ ಹೇಳಿ. ಈ ಸಾಂಗ್ಸ್ ಇಲ್ಲ, ನನ್ಗಿಂತ ಅಂಜಲಿ ಸೂಪರ್ ಡ್ಯಾನ್ಸ್ ಮಾಡಿದ್ರು. ನಾನು ಆಕ್ಚುಲಿ ಸಾಂಗ್ ತುಂಬಾ ಬಯಸ್ಕೊಂಡೆ ಅವ್ರ ಸ್ಪೀಡ್ ಇಂದ. ನಾನ್ ಫುಲ್ ಗ್ರಾಂಟೆಡ್ ಆಗಿ ವಾಸುಬ್ರು ಆರಾಮ ಮಾಡ್ಬಿಡೋದು ಅಂತ ಬಂದೆ. ಒಂದ್ ದಿವಸ ರಿಹರ್ಸಲ್ ಮಾಡಿ ಅಂದ್ರು, ನಾನು ಗ್ರಾಂಟೆಡ್ ಆಗಿ ಮಾಡ್ಬಿಟ್ಟೆ. ಇವ್ರ ಸ್ಪೀಡ್, ಅಯ್ಯೋ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಡಾನ್ಸ್ ಅಂದ್ರೆ ಇವರು. ನನಗೆ MD ಶ್ರೀಧರ್ ಸರ್ KK ಸರ್ ಎಲ್ಲ ಬೈದ್ಬಿಟ್ರೆ, ಆ ಹುಡುಗಿ ಎಷ್ಟ್ ಚೆನ್ನಾಗಿ ಮಾಡ್ತಾರೆ, ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿದಲ್ಲ ಅಂತ. ಇಲ್ಲ ಹಂಗೆ ಏನೋ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದಾರೆ. ಆಕ್ಚುಲಿ ಇವ್ರು ಸೂಪರ್ ಆಗಿ ಮಾಡಿದಾರೆ ನನ್ಗಿಂತ. ಓಕೆ, ಅಂಜಲಿ ಅಮ್ಮ ಕೂಡ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ, ಅಪರೂಪಕ್ಕೆ. ಅಂಜಲಿ ಅವ್ರ ಜೊತೆ ಯಾರು ಮೆಸ್ಅಪ್ ಮಾಡ್ಕೊಳಂಗಿಲ್ಲ. ಅಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರೇಂಜಿಗೆ ಅಡ್ವೊಕೇಟ್. ಸೊ ಹಂಗಾಗಿ ವೆಲ್ಕಮ್. ಅಂಜಲಿ ಹೇಳಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀರಾ. ಥ್ಯಾಂಕ್ ಯು. ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಸೊ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಓಕೆ. ಎಲ್ಲಾರ್ಗು ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ ಟೈಮ್ ತಗೊಂಡ್ ಇಲ್ಲಿ ಬಂದಿದ್ಕೆ. ನಮ್ಮ ಆಡಿಯೋ ಲಾಂಚ್ ಆಗ್ತಾ ಇದೆ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಯಾವ್ದೇ ಫಿಲ್ಮ್ ರಿಲೀಸ್ ಆಗಕ್ಕಿಂತ ಮುಂಚೆ ಸರ್ನ ಮೀಟ್ ಮಾಡಿದ್ದು, ಸುಪ್ರೀತಾ ಮ್ಯಾಮ್ ಮೀಟ್ ಮಾಡಿದ್ದು, ಸುರೇಶ್ ಸರ್, MD ಶ್ರೀಧರ್ ಸರ್ ಮತ್ತೆ KK ಸರ್ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಹೊಸ ಹುಡುಗಿಗೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದ್ ಸ್ಮಾಲ್ ಗ್ಲಿಮ್ಸ್ ಅಷ್ಟೇ. ನೀವು ಫಿಲ್ಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನಮ್ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್, ಮತ್ತೆ
ಈ ಡೇ ಅಂಡ್ ಏಜ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಈ ಫೀಮೇಲ್ ಆಕ್ಟರ್ಸ್ ಸಿಕ್ಕಕ್ಕೆ ತುಂಬಾ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನಲ್ಲಿ ಒಂಚೂರು ಬಿಲೀಫ್ ಇಟ್ಕೊಂಡು ನನ್ಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ಕೆ. ಹಾಗೂ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಸೊ ಅಫ್ಕೋರ್ಸ್ ಅದು ಬ್ಲಾಕ್ ಬಸ್ಟರ್ ಆಗ್ಲೇಬೇಕು. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ, ನಾವ್ ಮಾತ್ರ ಅಲ್ಲ, ಫುಲ್ ಎಂಟೈರ್ ಟೀಮ್ ಕಷ್ಟಪಟ್ಟಿದೀವಿ. ಮಳೆಯಲ್ಲಿ ಶೂಟ್ ಮಾಡಿದೀವಿ, ಬಿಸಿಲಲ್ಲಿ ಶೂಟ್ ಮಾಡಿದೀವಿ, ರಾತ್ರಿಯಲ್ಲಿ ಶೂಟ್ ಮಾಡಿದೀವಿ. ಸೊ ಆ ಡ್ಯಾನ್ಸ್ ಸಾಂಗ್ ನೀವ್ ನೋಡಿದ್ದು ಅದು ನೈಟ್ ಶೂಟ್ ಇತ್ತು, 3 ದಿವಸ ನೈಟ್ ಶೂಟ್. ಯಾರು ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ, ಎಲ್ಲ ಮಳೆ ಬರ್ತಾ ಇತ್ತು. ಸೊ ಮಳೆ ಗ್ಯಾಪ್ ಯಾವಾಗ ನಿಂತಿತ್ತೋ ಅವಾಗ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಏನ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಟು ಮೈ ಮಾಮ್. ಯಾವತ್ತು ನನ್ನಲ್ಲಿ ಬಿಲೀಫ್ ಇಟ್ಕೊಂಡು ಏನಾದ್ರೂ ಮಾಡು, ನಾವ್ ನಿಮ್ ಹಿಂದೆ ಇದೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಇಲ್ದಲೆ ಈ ಫಿಲ್ಮ್ ವಿನ್ ಆಗಕ್ಕೆ ಆಗಲ್ಲ. ಸೊ ಥ್ಯಾಂಕ್ ಯು ಟು ದ ಫ್ಯಾಮಿಲಿ, ಜಂಬೋ ಸರ್ಕಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಸರಿ ಸರ್. ಹೌದು ಸರ್. ಪ್ರಿಪ್ರೇಷನ್ ಆಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ ಬಿಗಿನಿಂಗ್ ಅಲ್ಲಿ, ಬಟ್ ಎಲ್ಲ ಎಂಟೈರ್ ಟೀಮ್ ಒಂಥರ ಫ್ಯಾಮಿಲಿ ತರ ಆದ್ವಿ. ಸೊ ನನ್ಗದು ಕಂಫರ್ಟ್ ಲೆವೆಲ್ ಇತ್ತು, ಮತ್ತೆ ತುಂಬಾ ಖುಷಿಯಾಗಿ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ ಎತ್ತಾಗಲ್ಲ ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಆತರ ಯಾವತ್ತೂ ಅನ್ಸ್ಲಿಲ್ಲ, ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಅಷ್ಟು ಖುಷಿ ಇರೋದು. ಸೊ ಅದು ಓನ್ಲಿ ಬಿಕಾಸ್ ಆಫ್ ಜಂಬೋ ಸರ್ಕಸ್ ಟೀಮ್, ಎವ್ರಿ ಒನ್ ಹಿಯರ್. ಮತ್ತೆ ಕಾಸ್ಟ್ ಅಷ್ಟೇ, ಎಲ್ಲ ಅಷ್ಟು ಒಳ್ಳೆ ಫೇಮಸ್ ಆಕ್ಟರ್ಸ್ ಎಲ್ಲ. ನನ್ ಮೊದ್ಲೇ ಫಿಲ್ಮ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕತ್ತಂತ ನಂಗೂ ಅನ್ಸ್ಲಿಲ್ಲ. ಸೊ ಥ್ಯಾಂಕ್ ಯು. ಎಂ.ವಿ. ಶ್ರೀಧರ್ ಸರ್ ಹೇಳ್ತಾ ಇದ್ರು, ನನ್ನ ಹಿಂದಿನ ಸಿನಿಮಾ ಹೀರೋಯಿನ್ಸ್ ಎಲ್ಲ ಒಂದೊಳ್ಳೆ ಹೆಸರು ಮಾಡಿದ್ದಾರೆ ಅಂತ. ಸೊ ಅಂಜಲಿಯಿಂದ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಎಲ್ಲಾ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಗೆ ಹಂಗೆ ಅನ್ಸುತ್ತೆ. ಕಂಗ್ರಾಚುಲೇಷನ್ಸ್ ಅಂಜಲಿ, ತುಂಬಾ ಒಳ್ಳೇದಾಗ್ಲಿ. ಕೆ ಸರ್ ಮಾತಾಡ್ಲಿಕ್ಕೆ ಯಾಕಂದ್ರೆ ನನ್ ಸಿನಿಮಾ ಅಂದ್ರೆ ಕೇಕೆ ಇದ್ದೇ ಇರ್ತಾರಂತ ಎಲ್ಲರಿಗೆ ಅಂದ್ರೆ ಕೇಕೆ ಕ್ಯಾಮ್ರಾಮನ್. ಅದಕ್ಕೆ ನನ್ ತೆಗಿಸಿದ ಬಗ್ಗೆ ನೀವೇ ಅನ್ಕೊಂಡೆ ನಾನು. ಅದೇ ಎಲ್ಲ ಅದೇ ತರ ಹೇಳ್ತಾರೆ. ಯಾಕೆಂದ್ರೆ ಈಗ ಹೊಸದಾಗಿ ಇಬ್ರು ಹೆಸರು ಯಾಕೆ ಆಡ್ ಆಗಿದಾರೆ ಅಂತ ಹೇಳಿದೆ ಅಂದ್ರೆ, ಒಂದು ಎಡಿಟರ್ ಜ್ಞಾನೇಶ್ ಮತ್ತೆ ನಮ್ಮ ರೈಟರ್ ಒಂದು ಈಗ ರಘು ನಿಜವಳ್ಳಿ, ಇದೇ ನನ್ನ ಫಸ್ಟ್ ಟೈಮ್ ನನ್ ಜೊತೆ ಬಂದವರು. ಅದು ಬಿಟ್ಟು ಸುಪ್ರೀತಾ ಯಾಕೆ ಮಾತಾಡೋ, ಸುಪ್ರೀತಾ ಕೂಡ ನನ್ನ ಜೊತೆ ಫಸ್ಟ್ ಸಿನಿಮಾ ವರ್ಕ್ ಮಾಡಿದ್ರು. ಹಾಗಾಗಿ ಇವ್ರ ಹೆಸರುಗಳೇ ಹೇಳ್ತೀನಿ, ನಿರ್ಮಾಪಕರ ಹೆಸರು ಹೇಳಲ್ಲ. ಯಾಕಂದ್ರೆ ಕೆ ಸರ್ ಮಾತಾಡ್ಬೇಕಂತಿದ್ರೆ ಮಾತಾಡ್ಬಾರ್ದು. ಅವರು ಸಿನಿಮಾ ಬಗ್ಗೆ ಮಾತಾಡ, ನನ್ ಬಗ್ಗೆ ಅಂತ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ಅವ್ರು ಮಾತಾಡೋದು ಬೇಡ. ಕ್ರಿಸ್ಪ್ ಆಗಿ ನಿಮ್ಮಿಂದನೇ ವೈಂಡ್ ಅಪ್ ಮಾಡೋಣ ಅಂತ. ವಿಚಾರ ಗೊತ್ತಾಗ್ಬಿಡತ್ತೆ, ಅವ್ರವ್ರೇ ವಿಚಾರ ಮಾತಾಡ್ಕೊಂಡ್ರೆ. ಅಂದ್ರೆ ಅವ್ರದೇನೋ ಗುಟ್ಟಿದ್ರೆ ಇವ್ರು ಹೇಳ್ತಾರೆ, ಇವ್ರದೇನೋ ಗುಟ್ಟಿದ್ರೆ ತುಂಬಾ ವರ್ಷಕ್ಕೆ ಮಾತಾಡೋದ್ ಬೇಡ ಅಂತ. ಸರಿ, ಮತ್ತೆ ಎಲ್ಲರಿಗೂ ನಮಸ್ಕಾರ. ಜಂಬೋ ಸರ್ಕಸ್ ಬಗ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸುರೇಶ್ ನಾವೆಲ್ಲ ಸೇರಿ ಆಲ್ರೆಡಿ ಶ್ರೀಧರ್ ಎಲ್ಲಾ ವಿಷಯ ಹೇಳಿದ್ದಾರೆ. ಒಂದು ಟೀಮ್ ಆಗಿ ಬಂದು ಶುರು ಮಾಡಿರೋ ಸಿನಿಮಾ ಇದು. ಇವತ್ತಿಗೆ ಈ ಮಟ್ಟಕ್ಕೆ ತಂದು ನಿಲ್ಸಿದೀವಿ, ರಿಲೀಸ್ ಡೇಟ್ ವರೆಗೂ ಬಂದ್ಬಿಟ್ಟಿದೀವಿ. ಈ ಸಾಂಗ್ಸ್ ನೋಡಿದ್ರೆ ಆಲ್ರೆಡಿ 3 ಸಾಂಗ್ ಹರ್ಷ ಮಾಡಿದ್ದಾರೆ, ಫೈಟ್ಸ್ ರವಿವರ್ಮ ಮಾಡಿದ್ದಾರೆ. ಸೊ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿರೋದು. ಸೊ ಒಳ್ಳೆ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ಕೊಟ್ಟು ಈ ಸಿನಿಮಾ ಗಳಿಸಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ. ಒಂದು ಫೋಟೋ ಆಪರ್ಚುನಿಟಿ. ಖಂಡಿತವಾಗ್ಲು ಅಲ್ಲ, ಇದೆ ಆಲ್ರೆಡಿ ಶ್ರೀಧರು ಪ್ರವೀಣ್ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅಂಜಲಿ ಅನೀಶ್ಗೆ ತುಂಬಾ ಭವಿಷ್ಯ ಇದೆ ಅಂತ ಗೊತ್ತಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ನಾವು ಗ್ರೇಟ್ ಅಂತ ಹೇಳ್ಕೊಳ್ಳೋಂಗಿಲ್ಲ. ನಾವು ಆಲ್ಮೋಸ್ಟ್ ಹೊಸಬರನ್ನೇ ಇಂಟ್ರೊಡ್ಯೂಸ್ ಮಾಡಿರೋದು, ಅದೆಲ್ಲರೂ ಸಕ್ಸಸ್ ಆಗಿದ್ದಾರೆ. ಆತರ ಈ ಒಂದು ಸಿನಿಮಾದಲ್ಲಿ ಅಂಜಲಿ ಅನೀಶ್ ಒಳ್ಳೆ ಒಂದು ಭವಿಷ್ಯ ಸಿಕ್ಲಿ ಅಂತ ಕೇಳ್ಕೊಳ್ತೀನಿ. ಸಿಗುತ್ತೆ, 100% ಸಿಗುತ್ತೆ. ನೀವು ನೋಡಿದ್ರೆ ಸಾಂಗ್ಸ್ ಎಲ್ಲ, ಅವಾಗಲೇ ಸಾಂಗ್ ಬಗ್ಗೆ ಮಾತಾಡಿದ್ವಿ. ಅವ್ಳು ಆಕ್ಚುಲಿ ಎಲ್ಲ ಡ್ಯಾನ್ಸರ್ ಅವರು. ನಾವು ಹಾಗೆ ಒಂದು ರೀಲ್ಸ್ ಎಲ್ಲ ನೋಡಿ ಈ ಸಿನಿಮಾಗೆ ಆಯ್ಕೆ ಮಾಡಿದ್ವಿ. ಅಂಡ್ ಗುಡ್ ಪರ್ಫಾರ್ಮರ್ ಕೂಡ. ಸೊ 100% ಅವ್ರಿಗೆ ಒಂದು ಒಂದೇ ಭವಿಷ್ಯ ಇದೆ. ಆಗ್ಲಿ, ದೇವ್ರ ದಯೆಯಿಂದ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸರ್, ಇದು ಜಂಬೋ ಸರ್ಕಸ್ ಸಿನಿಮಾದ ಹಾಡು. ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ. ಒಂದು ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಆಗಿದೆಯಾ, ಆಗ್ಬೇಕಾ ಸರ್? ಎಷ್ಟೊತ್ತಿಗೆ ಆಗಿದೆ?